ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ವೈಜನ್ ಕನ್ನಡಂ. ಸೊ ನಾನಿವತ್ತು ರಿವ್ಯೂ ಮಾಡ್ತಾ ಇದ್ದೀನಿ ರಾಘವೇಂದ್ರ ಸ್ಟೋರ್ಸ್ ಮೂವಿನ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಸಿನಿಮಾದ ಪ್ಲಾಟ್ ಬಗ್ಗೆ ಮಾತಾಡೋದಾದ್ರೆ, ಈಗ ಜಗ್ಗೇಶ್ ಅವರು ಒಂದು 41 year old ವರ್ಜಿನ್ ಕುಕ್ಕಿನ ಒಂದು ರೋಲ್ ನ ಮಾಡಿದ್ದಾರೆ. ಸೊ ಅವ್ರಿಗಿನ ಮದುವೆ ಆಗಿರಲ್ಲ. ಸೊ ಹುಡುಗಿನ ಹುಡುಕ್ತಾ ಇರ್ತಾರೆ ಮದುವೆ ಆಗೋದಿಕ್ಕೆ ಪ್ರೊಫೆಷನ್ಗೆ ತಕ್ಕ ಹಾಗೆ. ಸೊ ಫೈನಲಿ ಅಟ್ ಲಾಸ್ಟ್ ಮದುವೆ ಆಗುತ್ತೆ, ಹುಡುಗಿನೂ ಸಿಗ್ತಾಳೆ. ಆದ್ರೆ ಆ ಹುಡುಗಿ ಯಾರು ಅನ್ಕೊಂಡಿರೋ ತರ ಒಂದು ಮದುವೆ ಅವರಿಗೆ ಆಗುತ್ತಾ, ಒಂದು ಟ್ವಿಸ್ಟ್ ನೀವು ಮೂವಿಯಲ್ಲಿ ನೋಡಬೇಕು. ಇದೇ ಮೂವಿದ ಪ್ಲಾಟ್. ಯೋಗೇಶ್ ಅವರು 41 ವರ್ಷದ ಕುಕ್ಕಿನ ರೋಲ್ ಮಾಡ್ತಾ ಇರ್ತಾರೆ. ಸೊ ಅವರು ಕೆಲಸ ಮಾಡ್ತಾ ಇರ್ತಾರೆ ಅವ್ರ ಅಪ್ಪನ ಒಂದು ಹೋಟೆಲ್ ಅಲ್ಲಿ. ಅದ್ರ ಹೆಸರು ರಾಘವೇಂದ್ರ ಸ್ಟೋರ್ಸ್. ಸೊ ಹೀಗೆ ಒಂದು ದಿನ ಶ್ವೇತಾ ಶ್ರೀವಾಸ್ತವ್ ಅಂದ್ರೆ ವೈಜಯಂತಿ ಅವರು ಬರ್ತಾರೆ. ಆ ಫುಡ್ ಅಲ್ಲಿ ಟೇಸ್ಟ್ ನ ಮಾಡ್ತಾರೆ ಅವರೊಂದು ಹೋಟೆಲ್ ಅಲ್ಲಿ. ಸೊ ಚೆನ್ನಾಗಿ ಅನ್ಸುತ್ತೆ. ಸೊ ಅವ್ರ ಏನ್ ಮಾಡ್ತಾರೆ, ವೈಜಯಂತಿ ಮದ್ವೆಗೆ ಅವ್ರನ್ನ ಹೈರ್ ಮಾಡ್ತಾರೆ ಕ್ಯಾಟರರ್ ಆಗಿ. ಸೊ ಅವರು ಕ್ಯಾಟರ್ ಆಗಿ ಬರ್ತಾರೆ. ಮದ್ವೆ ದಿನನೂ ಬರುತ್ತೆ. ಸೊ ಥಿಂಗ್ಸ್ ಗೋ ಫುಲ್ಲಿ ರಾಂಗ್. ಏನೇನೋ ಟ್ವಿಸ್ಟ್ ಆಗ್ಬಿಡುತ್ತೆ, ಏನೇನೋ ಆಗ್ಬಿಡುತ್ತೆ ಅಲ್ಲಿ. ಸೊ ಅಟ್ ಲಾಸ್ಟ್ ಹಿ ಎಂಡ್ಸ್ ಅಪ್ ಮ್ಯಾರಿಂಗ್ ವೈಜಯಂತಿ. ಎಸ್, ಹಯಾವದನ ವೈಜಯಂತಿಗೆ ಹೇಗೆ ಮದ್ವೆ ಆದ, ಸೊ ಏನೇನಾಯ್ತು ಮದ್ವೆ ಆದ್ಮೇಲೆ, ಸೊ ಅವ್ರು ಏನು ಒಂದು ಹುಡುಕ್ತಾ ಇದ್ರಲ್ಲ, ಸೊ ಅದೇ ತರ ನಡೆಯುತ್ತಾ, ಏನಾಗುತ್ತೆ ಮುಂದೆ, ಅವ್ರ ಜೊತೆಗಿರ್ತಾರ ಅಥವಾ ಸಪರೇಟ್ ಆಗ್ತಾರೆ, ಇವೆಲ್ಲ ನೀವು ಮೂವಿಲಿ ಹೋಗಿ ನೋಡ್ಬೇಕು. ಜಗ್ಗೇಶ್ ಫಿಲಂ ಅಂತ ಬಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡೋದೇ ಕಾಮಿಡಿನ ಮತ್ತೆ ಡಬಲ್ ಆಂಟ್ರಾಂಡ್ರೇಸ್ ನ. ಈ ಮೂವಿಯಲ್ಲಿ ಕೂಡ ಅದು ಫುಲ್ ತುಂಬಿಸಿ ತುಳುಕ್ಸ್ಕೊಬಿಟ್ಟಿದ್ದಾರೆ. ಸೊ ಆದ್ರೆ ಅಷ್ಟೇ ಅಲ್ಲ, ಈ ಮೂವಿಯಲ್ಲಿ ಸೋಷಿಯಲ್ ಮೆಸೇಜ್ ಕೂಡ ಸಿಗುತ್ತೆ. ಆಮೇಲೆ ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಸೀರಿಯಸ್ ರೇಂಜ್ಗೆ ಹೋಗುತ್ತೆ ಮೂವಿ. ಲೈಕ್ ಸರೋಗೆಸಿದಾಗಿರ್ಬೋದು, ಅಡಾಪ್ಷನ್ ಆಗಿರ್ಬೋದು, ಈ ತರ ಒಂದು ಸೋಷಿಯಲ್ ಇಶ್ಯೂಸ್ ಬಗ್ಗೆ ಕೂಡ ಒಂದು ಮಾತನ್ನ ಆಡುತ್ತೆ. ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ, ಜಗ್ಗೇಶ್ ಅವರು ಸ್ಕೋರ್ ನ ಡೆಫಿನೆಟ್ಲಿ ಮಾಡಿದ್ದಾರೆ. ಯಾಕಂದ್ರೆ ಈಗ ಒಂದು ಪ್ಲೇಟ್ ನ ತೋರಿಸಿದ್ರೆ ಮತ್ತೆ ಹೇಗೆ 40 year old ವರ್ಜಿನ್ಸಿಗೆ ಹೇಗೆ ಫೀಲ್ ಆಗುತ್ತೆ, ಸೊ ಅವ್ರದ್ದೊಂದು ಪಾಯಿಂಟ್ ಆಫ್ ವ್ಯೂ ನಮ್ಮ ಮುಂದೆ ಇಟ್ಟಿದ್ದಾರೆ. ಮತ್ತೆ ಎಮೋಷನಲ್ ಸೀನ್ಸ್ ಅಲ್ಲೂ ಕೂಡ ತುಂಬಾನೇ ಒಂದು ಚೆನ್ನಾಗಿ ಆಕ್ಟಿಂಗ್ ನ ಮಾಡಿದ್ದಾರೆ. ಸೊ ಈಗ ಶ್ವೇತಾ ಶ್ರೀವಾಸ್ತವ್ ಬಗ್ಗೆ ಮಾತಾಡಿದ್ರೆ, ಅವ್ರದ್ದು ಒಂದು ಏನು ಕ್ಯಾರೆಕ್ಟರ್ ತರ ಟೋಟಲ್ ಆಪೋಸಿಟ್ ಹಯಾವದನ ಆಗಿರುತ್ತೆ. ಯಾಕಂದ್ರೆ ಅವನು ಲೌಡ್ ಆಗಿರ್ತಾನೆ, ಫನಿ ಆಗಿರ್ತಾನೆ. ಸೊ ಫುಲ್ ಎಮೋಷನಲ್ ನ ವ್ಯಕ್ತಪಡಿಸೋ ಒಂದು ಆಗಿರ್ತಾನೆ. ಆದ್ರೆ ಶ್ವೇತಾ ಶ್ರೀವಾಸ್ತವ್ ವೈಜಯಂತಿ ಅವರು ಲೈಕ್ ಸಾಫ್ಟ್ ಸ್ಪೋಕನ್ ಹುಡುಗಿ ಆಗಿರ್ತಾಳೆ. ಸೊ ಇನ್ನೋಸೆಂಟ್ ಇರ್ತಾಳೆ. ಶ್ವೇತಾ ಶ್ರೀವಾಸ್ತವ್ ಅವರು ಕೂಡ ಈಕ್ವಲಿ ಗುಡ್ ಪರ್ಫಾರ್ಮೆನ್ಸ್ ನ ಈ ಮೂವಿಯಲ್ಲಿ ಕೊಟ್ಟಿದ್ದಾರೆ ನಮಗೆ. ಯಾಕಂದ್ರೆ ಅವ್ರಿಬ್ರದ್ದು ಕೆಮಿಸ್ಟ್ರಿ ಈ ಮೂವಿ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ. ಸೊ ಒಂದು ವೆಲ್ ಬ್ಯಾಲೆನ್ಸ್ ಆಗುತ್ತೆ ಅವ್ರಿಬ್ರದ್ದು ಒಂದು ಪರ್ಫಾರ್ಮೆನ್ಸ್ ಈ ಒಂದು ಮೂವಿ ಒಳಗೆ. ಅದ್ರ ಜೊತೆಗೆ ಈಕ್ವಲಿ ಒಂದು ಪವರ್ಫುಲ್ನೆಸ್ ಯಾವಾಗ ಬರುತ್ತೆ ಅಂದ್ರೆ, ಈ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಕೂಡ ಅಷ್ಟೇ ಪವರ್ಫುಲ್ ಆಗಿರ್ತಾರೆ. ಲೈಕ್ ಅಚ್ಯುತ್ ಕುಮಾರ್ ಅವರಾಗಿರ್ಬೋದು, ದತ್ತಣ್ಣ ಅವರಾಗಿರ್ಬೋದು, ಮತ್ತೆ ರವಿಶಂಕರ್ ಅವರಾಗಿರ್ಬೋದು. ಇವರೆಲ್ಲ ಒಂದು ಪರ್ಫಾರ್ಮೆನ್ಸ್ ಒಂದು ಫುಲ್ ಗ್ರೂಪ್ ಅಲ್ಲಿ ನೋಡಿದಾಗ ಸಖತ್ತಾಗಿ ಅನ್ಸುತ್ತೆ. ಸ್ವಲ್ಪ ಫ್ಲಾಸ್ ಬಗ್ಗೆ ಮಾತಾಡೋಣ. ಆ ಮೂವಿದಲ್ಲಿ ಅನ್ನೆಸರಿ ಪಂಚಸ್, ಅನ್ನೆಸರಿ ಡೈಲಾಗ್ಸ್ ಬಹಳ ಇನ್ಕ್ಲೂಡ್ ಮಾಡಿದ್ದಾರೆ. ಲೈಕ್ ಲಾಫಿಗೋಸ್ಕರ, ಈಗ ನಗ್ಸೋದಿಕ್ಕೋಸ್ಕರ ಫೋರ್ಸ್ಫುಲಿ. ಅದು ನೆಸೆಸರಿ ಇರ್ಲಿಲ್ಲ. ಜಸ್ಟ್ ಅಲ್ಲಿಗೆ ಬಿಟ್ರೆ ಚೆನ್ನಾಗಿರ್ತಿತ್ತು. ಇಲ್ಲಾಂದ್ರೆ ಅದು ಸ್ವಲ್ಪ ಪುಷ್ ಮಾಡ್ಬಿಟ್ಟು ಸ್ವಲ್ಪ ಕ್ರಿಂಜ್ ಅನ್ಸಕ್ ಸ್ಟಾರ್ಟ್ ಆಗುತ್ತೆ ಬಹಳಷ್ಟು ಸೀನ್ಸ್ಗಳಲ್ಲಿ. ಆದ್ರೆ ಅದನ್ನ ಬಿಟ್ರೆ ಇನ್ನೇನು ನಂಗೆ ಲೈಕ್ ಫ್ಲೋ ಅನ್ನಿಸ್ಲಿಲ್ಲ. ಯಾಕಂದ್ರೆ ಅದನ್ನ ಬಿಟ್ಟು ಕೂಡ ಮೂವಿದಲ್ಲಿ ತುಂಬಾನೇ ಕಾಮಿಡಿ, ಜೆನ್ಯೂನ್ ಕಾಮಿಡಿ ಇದೆ. ಯಾಕಂದ್ರೆ ಜಗ್ಗೇಶ್ ಅವ್ರದ್ದು ಕಾಮಿಡಿ ಟೈಮಿಂಗ್ ಇಂಪೆಕಬಲ್ ಆಗಿರುತ್ತೆ. ನೋಡಕ್ಕೆ ಒಂಥರ ಲೈಕ್ ನಕ್ಕು ಬೀಳ್ತೀವಿ ನಾವು ಥಿಯೇಟರ್ಸ್ ಅಲ್ಲಿ. ಸೊ ಅದ್ ಬಿಟ್ರೆ ಈಗ ಸಂತೋಷ್ ಅನಂತರಾಮ್ ಅವರು ಲೈಕ್ ವೆಲ್ ನೋನ್ ಆಗಿದ್ದಾರೆ ಸ್ವಲ್ಪ ಸೋಷಿಯಲ್ ಇಶ್ಯೂಸ್ ಬಗ್ಗೆ ಮೂವೀಸ್ ಮಾಡೋದರಲ್ಲಿ. ಇದ್ರಲ್ಲೂ ಕೂಡ ಒಂದು ಸ್ವಲ್ಪ ಸೋಷಿಯಲ್ ಇಶ್ಯೂಸ್ ಬಗ್ಗೆ ಒಂದು ಪಾಯಿಂಟ್ ನ ಎತ್ಕೊಂಡಿದ್ದಾರೆ. ಅದು ಕೂಡ ವೆಲ್ ರಿಸೀವ್ ಆಗುತ್ತೆ ಆಡಿಯನ್ಸ್ಗೆ. ಸೊ ಓವರ್ ಹೇಳ್ಬೇಕಂದ್ರೆ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಮೂವಿ ಆಗಿರುತ್ತೆ. ಸೊ ಇಷ್ಟ ಆಗುತ್ತೆ ನಿಮಗೆ. ಫುಲ್ ನಗ್ತಾ ಇರ್ತಾರೆ ಥಿಯೇಟರ್ಸ್ ಅಲ್ಲಿ. ಸೊ ಹೋಗಿ ನೋಡಿ ಅಂತ ರೆಕಮೆಂಡ್ ಮಾಡ್ತೀನಿ. ಸೊ ಇದರಿಂದ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ನಾನು ಸಿಗ್ತೇನೆ ಬೇರೆ ಟಾಪಿಕ್ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.